ಬಿಗ್ ಬಾಸ್ ಸೀಸನ್ 12 ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಒಳಗಿರುವಂಥ ಸ್ಪರ್ಧಿಗಳಿಗೆ ಎದೆಯಲ್ಲಿ ಡವ ಅಂತ ಇದೆ. ಯಾಕಂದ್ರೆ ನಾವು ಯಾವಾಗ ಹೊರಗೆ ಹೋಗ್ತೀವಿ ಅಂತ ಅವರಿಗೆ ತಲೆಯಲ್ಲಿಲ್ಲ. ಯಾಕಂದ್ರೆ ನಾಳೆ 8 ಗಂಟೆಯಿಂದ ಫೈನಲ್ ಸ್ಟಾರ್ಟ್ ಆಗುತ್ತೆ. ಬರೋಬ್ಬರಿ 6 ಜನ ಮನೆಯಿಂದ ಔಟ್ ಆಗ್ತಾರೆ. ನಿನ್ನೆ ತಾನೇ ನೋಡಿದ್ರಿ, ಒಂದು ಆಶ್ಚರ್ಯ ಎಲಿಮಿನೇಷನ್ ಅನ್ಬೋದು. ಫೈನಲಲ್ಲಿ ಹೊರಗೆ ಹೋಗ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ವಿ. ಬಟ್ ಇದ್ದಕ್ಕಿದ್ದಂತೆ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳಿದ್ರು. ಎಲ್ಲರೂ ಕೂಡ ಮಲ್ಕೊಂಡಿದ್ರು. ಗಾಢ ನಿದ್ದೆಯಲ್ಲಿ ಇದ್ದವ್ರನ್ನ ಎಬ್ಬರಿಸಿ ಇದ್ದಕ್ಕಿದ್ದಂತೆ ಎಲಿಮಿನೇಷನ್ ಮಾಡಿ ಡಾಕ್ ಸತೀಶ್ ಅವ್ರನ್ನ ರಾತ್ರಿ ಮನೆಯಿಂದ ಕಳಿಸಿದ್ರು. ಸೊ ಅದು ಕೂಡ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿತ್ತು. ಯಾಕಂದ್ರೆ ಯಾರು ಕೂಡ ಹಾಯ್ನೂ ಅನ್ನಿಲ್ಲ, ಒಂದು ಬಾಯ್ನೂ ಅನ್ನಿಲ್ಲ. ಅಫಿಷಿಯಲಿ ಅವರು ಹೊರಗಡೆ ಬಂತು, ಕಲರ್ಸ್ ಕನ್ನಡದ ಪೇಜಲ್ಲಿ ಎಲಿಮಿನೇಟೆಡ್ ಅಂತ ಹೇಳಿ ಅವರು ಸತೀಶ್ ಅವರ ಹೆಸರು ಕೂಡ ಬಂದಿತ್ತು. ಆದರೆ ಅದಾಗಿ ಕೆಲವು ನಿಮಿಷಗಳಲ್ಲಿ ಮತ್ತೊಂದು ಎಲಿಮಿನೇಷನ್ ಪೋಸ್ಟ್ ಬಂದ್ಬಿಡ್ತದೆ. ಅದು ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಾನು ತುಂಬ ಒಳ್ಳೆಯವನು, ತುಂಬ ಸಾಚ ಅಂತ ಹೇಳ್ಕೊಂಡು ಎಲ್ಲಿ ಒಂದು ಪೂಜೆಯನ್ನು ಮಾಡಿಸ್ಕೊಂಡ್ರು ಧ್ರುವಂತ್ ಅವರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಎಲಿಮಿನೇಟೆಡ್ ಅಂತ ಹೇಳಿ ಕಲರ್ಸ್ ಕನ್ನಡದ ಅಫಿಷಿಯಲ್ ಪೇಜ್ಗಳಲ್ಲಿ ಫೋಟೋ ಬಂದಿತ್ತು. ಆ ಫೋಟೋ ಇದ್ದಕ್ಕಿದ್ದಂತೆ ಡಿಲೀಟ್ ಕೂಡ ಆಗಿ ಹೋಗ್ಬಿಡುತ್ತೆ. ಇದು ಅಡ್ಮಿನ್ ಅವರು ಮಾಡಿಕೊಂಡಂತಹ ಎಡವಟ್ಟು ಅಥವಾ ಜನರಿಗೆ ತಲೆಯಲ್ಲಿ ಹುಳ ಬಿಡಬೇಕು ಅಂತ ಹೇಳಿ ಕಲರ್ಸ್ ಕನ್ನಡದವರೇ ಮಾಡಿರೋ ಎಡವಟ್ಟು ಖಂಡಿತವಾಗಿ ಗೊತ್ತಾಗ್ತಿಲ್ಲ. ಬಟ್ ಆ ಫೋಟೋವನ್ನು ಯಾರೋ ಒಬ್ರು ಸ್ಕ್ರೀನ್ ಶಾಟ್ ಅನ್ನು ಹೊಡ್ಕೊಂಡು ಈಗ ಎಲ್ಲಾ ಕಡೆ ವೈರಲ್ ಆಗ್ತಿದೆ. ಅದನ್ನ ಎಡಿಟೆಡ್ ಅಂತಾನು ಹೇಳ್ಬೋದಿತ್ತು, ಬಟ್ ಎಡಿಟೆಡ್ ಅಂತ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇದ್ದಾರೆ ನಾವು ಕೂಡ ಅದನ್ನ ನೋಡಿದ್ದೀವಿ ಅಂತ ಹೇಳಿ. ಬಟ್ ಅದಕ್ಕೆ ಎಡಿಟೆಡ್ ಮಾಡಿರೋದ್ರಲ್ಲಿ ಒಂದು ಚೂರು ತಪ್ಪಿಲ್ಲ. ಆ ರೀತಿ ಎಡಿಟೆಡ್ ಮಾಡಕ್ಕೆ ಒಂದು ಚೂರಾಗಿ ತಪ್ಪು ಮಾಡ್ತಿದ್ರು ಎಡಿಟ್ ಮಾಡಿದ್ರೆ, ಬಟ್ ಅದೇ ರೀತಿ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಅಡ್ಮಿನ್ ಅವರು ಒಂದು ಪ್ರಾಬ್ಲಮ್ ಅನ್ನ ಮಾಡ್ಕೊಂಡಿದ್ದಾರೆ ಅಥವಾ ಅವಸರವನ್ನ ಮಾಡ್ಕೊಂಡಿದ್ದಾರೆ. ಯಾರ್ದೋ ಫೋಟೋ ಹಾಕಕ್ ಹೋಗಿ ಅವ್ರದ್ದು ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ಬಿಟ್ರೋ ಗೊತ್ತಿಲ್ಲ, ಅಥವಾ ಮುಂದೆ ಎಲ್ಲೋ ಧ್ರುವಂತ್ ಅವರು ಕೂಡ ಮನೆಯಿಂದ ಆಚೆ ಹೋಗೋ ಒಂದು ಕ್ಲೂ ಅನ್ನ ಕೊಟ್ಟಿದ್ದಾರೆ ಅಂತಾನು ಕೂಡ ಹೇಳ್ಬೋದು. ಯಾಕಂದ್ರೆ ಧ್ರುವಂತ್ ಅವರು ಯಾವುದೇ ರೀತಿಯಾದಂತಹ ಇನ್ವಾಲ್ವ್ಮೆಂಟ್ ಇಲ್ಲ ಆ ಮನೆಯಲ್ಲಿ. ಕೇವಲ ಒಂದು ಕಡೆ ಜಗಳ ಆಗಕ್ಕೆ ಹೋದ್ರು, ಅಷ್ಟೊಳಗೆ ಅವರಲ್ಲಿ ಇದ್ದಂತಹ ಅಧಿಕಾರವನ್ನು ಕಿತ್ಕೊಂಡ ನಂತರ ಅವ್ರು ಒಂದು ಕಡೆ ಸೈಡ್ ಆಗ್ಬಿಟ್ಟಿದ್ದಾರೆ, ಮೂಲೆ ಗುಂಪಾಗ್ಬಿಟ್ಟಿದ್ದಾರೆ. ದೊಡ್ಡ ಕಣ್ಗಳನ್ನು ತೆಗೆದು 2 ಬಾರಿ ಅಷ್ಟೇ ನೋಡಿದ್ದೆ ಹೊರತು ಅವರು ಇನ್ನೆಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಅಶ್ವಿನಿ ಹಾಗೆ ಜಾಹ್ನವಿ ಅವರ ಹತ್ರ ಹೋಗಿ ಬಕೆಟ್ ಹಿಡಿಯೋ ಕೆಲಸವನ್ನ ಶುರು ಮಾಡ್ತಾ ಇದ್ದಾರೆ. ಬಟ್ ಜನಗಳಿಗೆ ಅದು ನೋಟಿಸ್ ಆಗಿದೆ. ಇವನು ಈ ಕಡೆ ಅದು ಅಲ್ಲ ಇದು ಅಲ್ಲ, ಇವನು ಯಾಕರೂ ಮನೆ ಒಳಗೆ ಬಂದಿದ್ದಾನೆ ಅಂತ ಹೇಳಿ ಜನಗಳ ತಲೆಯಲ್ಲೂ ಕೂಡ ಕುತ್ಕೊಂಡಿದೆ. ತನ್ನ ಸ್ಟ್ಯಾಂಡನ್ನು ತಾನು ತಗೊಳ್ಳೋಕ್ಕಾಗ್ದೇನೆ ಈಗಾಗಲೇ ಅಶ್ವಿನಿ ಅವರ ಹತ್ರ ಹೋಗ್ಬಿಟ್ಟು ಬಕೆಟ್ ಹಿಡಿತಾ ಇದ್ದಾನೆ. ಸೊ ಈ ವ್ಯಕ್ತಿ ಹೋದ್ರೂ ಕೂಡ ನಮಗೆ ಖುಷಿನೇ. ಯಾಕಂದ್ರೆ ಇಂಥವ್ರು ಎಂಟರ್ಟೈನ್ಮೆಂಟ್ ಮಾಡೋದಿಲ್ಲ. ಇಂತಹ ಕ್ಯಾಂಡಿಡೇಟ್ಗಳನ್ನ ಇಟ್ಕೊಂಡು ಬಿಗ್ ಬಾಸ್ನ 100 ದಿನ ನಡೆಸಲಿಕ್ಕೆ ಆಗೋದಿಲ್ಲ. ಇವರೆಲ್ಲ ಹೋಗಿ ಹೊಸಬ್ರು ಬಂದರೆ ಬರೋರು ಅಷ್ಟೇ ಎಂಟರ್ಟೈನ್ಮೆಂಟ್ ಮಾಡೋರು ಇರಬೇಕು. ಕಾಕ್ರೋಚ್ ಮೇಲೆ ಇಟ್ಟಂತಹ ಒಂದು ನಂಬಿಕೆ ಅವನು ಹೇಗೆ ಹುಸಿ ಮಾಡಿದ್ನೋ ಹಾಗೆ ಅವರು ಕೂಡ ಹುಸಿ ಮಾಡಿದರೆ ಈ ಬಾರಿಯ ಬಿಗ್ ಬಾಸ್ ಅನ್ನ ದೇವರೇ ಕಾಪಾಡಬೇಕು. ಒಳಗಡೆ ಬರೋರೆಲ್ಲರೂ ಕೂಡ ಜಗ್ಗು, ನಮ್ಮ ರಜತ್ ಅವರು, ನಮ್ಮ ಹನುಮಂತ ಇದ್ದಂಗೆ ಅಥವಾ ಇನ್ನಿತರ ಮಂಜಣ್ಣ ಇದ್ದಂಗೆ ಆ ಥರ ಕ್ಯಾಂಡಿಡೇಟ್ಗಳು ಬರಬೇಕು ಗುರು. ಆಗಾನೆ ಬಿಗ್ ಬಾಸ್ನ ನೋಡಲಿಕ್ಕೆ ಇಷ್ಟ ಆಗೋದು. ಸೊ ಅಶ್ವಿನಿ ಅವರ ಕೊಬ್ಬನ ಇಳಿಸೋದಕ್ಕೆ ಯಾರು ಒಳಗಡೆ ಬರ್ತಾರೆ ಅಂತ ಹೇಳಿ ಎಲ್ಲರೂ ಕಾದು ನೋಡೋಣ. ನಿಮ್ಮ ಪ್ರಕಾರ ಯಾರು ಬರಬೇಕು, ಹಾಗೂ ಧ್ರುವಂತ್ ಅವ್ರು ಹೋಗಿದಾರೋ ಇಲ್ಲೋ ಅಂತ ಹೇಳಿ ನಿಮಗೆ ಅನ್ಸುತ್ತೆ, ಅದನ್ನು ಕಮೆಂಟ್ ಮಾಡಿ ಮಿಸ್ ಮಾಡಿದ್ರೆ ತಿಳಿಸಿ. ಹಾಗೆ ಇನ್ನಿತರ ಬಿಗ್ ಬಾಸ್ನ ಆಲ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.